ಹೊಸದಿಗಂತ ಯೂಟ್ಯೂಬ್ ವಾಹಿನಿಯ ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ಎಂಥ ಸ್ಟೋರಿ ಇದು? ಪುರಾಣಗಳ ಸೈಡ್ ಸ್ಟೋರಿ ಅಂದರೆ ಉಪಕಥೆಗಳು. ಇವತ್ತು ನಾನು ಹೇಳಲಿಕ್ಕೆ ಹೊರಟಿರುವಂಥದ್ದು ಶಾಪದ ಬಗೆಗಾಗಿ ಇರುವಂಥ ಒಂದು ಮಗ್ಗಲು, ಇನ್ನೊಂದು ನಮ್ಮ ಜೀವನದಲ್ಲಿ ಈ ಹೆಣ್ಣು ಹೊನ್ನು ಮಣ್ಣು. ಈ ಹೆಣ್ಣು ಅನ್ನುವಂಥದ್ದು ಪುರುಷರಿಗೆ, ಹಾಗೆಯೇ ಈ ಮಾಯೆಯಲ್ಲಿ ಹೆಣ್ಣುಗಳು ಕೂಡ ಪುರುಷರ ಬಗ್ಗಾಗಿವೆ, ಏನೋ ಒಂದು ರೀತಿಯ ಆ ಮಾಯೆಗೆ ಬೀಳುವಂಥದ್ದು ನಾವು ನೋಡ್ತೇವೆ. ಹಾಗಾಗಿ ಆದರೆ ಸಾಧಾರಣವಾಗಿ ನಾವು ಕನ್ನಡದಲ್ಲಿ ಹೆಣ್ಣು ಹೊನ್ನು ಮಣ್ಣು ಪ್ರಾಸಬದ್ಧವಾಗಿ ಅದನ್ನು ಹೇಳುವಂಥ ವಿಚಾರಕ್ಕೆ ಹೋಗ್ತೇವೆ. ಹಾಗಾದರೆ ಇಂಥದ್ದು ಅರ್ಜುನನ ಪಾಲಿಗೆ ಏನು ಸಂಭವಿಸ್ತು? ಅರ್ಜುನನ ಪಾಲಿಗೆ ಊರ್ವಶಿ ಒಂದು ರೀತಿಯ ಮಾಯೆಯಾಗಿ ಬರ್ತಾಳೆ, ಅಥವಾ ಊರ್ವಶಿಗೆ ಪಾರ್ಥ ಅರ್ಜುನ ಮಾಯೆಯಾಗಿ ಬರ್ತಾನೋ, ಆ ಎರಡರ ಸಂಘರ್ಷ ಈ ಕಥೆಯಲ್ಲಿದೆ. ಏನು ಹಾಗಾದರೆ ಇದು? ಯಾವ ಪಾರ್ಥ ಪಾಶುಪತಾಸ್ತ್ರವನ್ನು ಶಿವನ ಮೂಲಕವಾಗಿ ಪಡೆದು ಮಹಾಭಾರತ ಯುದ್ಧದಲ್ಲಿ ಸಂಭಾವ್ಯವಾದಂತಹ ಜಯವನ್ನು ಸಂಪಾದಿಸುವುದಕ್ಕೆ ಬೇಕಾದಂತಹ ಶಸ್ತ್ರಗಳನ್ನು ಅಸ್ತ್ರಗಳನ್ನು ಎಲ್ಲ ರೀತಿಯ ತಯಾರಿಯನ್ನು ಮಾಡಿಕೊಳ್ತಾ ಇರುವಾಗ ಅದು ವಿವಿಧ ಬಗೆಯಲ್ಲಿ ಆ ಶಸ್ತ್ರಾಸ್ತ್ರಗಳನ್ನು ಹೊಂದಲಿಕ್ಕೆ ದಾರಿಗಳಿರ್ತವೆ. ಇಂತಹ ಪಾಶುಪತಾಸ್ತ್ರವನ್ನು ಶಿವನಿಂದ ಪಡೆದಾಗ ಅದು ಅನೇಕ ರೀತಿಯ ಬದಲಾವಣೆಗಳನ್ನು ಮಾಡಿಕೊಡುತ್ತೆ. ಯಾರಲ್ಲಿ? ಕೌರವರಲ್ಲಿ ಮತ್ತು ಪಾಂಡವರಲ್ಲಿ. ಅವೆಲ್ಲ ಬೇರೆ ಬೇರೆ ಕಥೆಯ ಬೇರೆ ಬೇರೆ ಶಾಖೆಗಳು. ಹಾಗಾದರೆ ಊರ್ವಶಿಯ ಸಂದರ್ಭ ಏನು? ಈ ಪಾಶುಪತಾಸ್ತ್ರವನ್ನು ಸಂಪಾದಿಸುತ್ತಿದ್ದಂತೆಯೇ, ಶಿವನಿಂದ ಅರ್ಜುನ ಸಂಪಾದಿಸುತ್ತಿದ್ದಂತೆಯೇ ಪಾರ್ಥನಿಗೆ ದೇವಲೋಕಕ್ಕೆ ಹೋಗುವಂಥ ಒಂದು ಅಗತ್ಯ ಬೀಳುತ್ತೆ ಹೇಳೋದಕ್ಕಿಂತ ಇಂದ್ರ ಅವನನ್ನು ಸ್ವಾಗತಿಸ್ತಾನೆ. ನೀನೊಮ್ಮೆ ಬಂದು ಹೋಗಬೇಕು ಅಮರಾವತಿಗೆ. ಯಾಕೆಂದರೆ ಇಂದ್ರನ ವರಪ್ರಸಾದದಿಂದಾಗಿ ಹುಟ್ಟಿದಂಥವನು. ಹಾಗಾಗಿ ಇಂದ್ರಪುತ್ರ, ಇವನಿಗೆ ದೇವೇಂದ್ರನ ಪುತ್ರ ಅನ್ನುವುದಾಗಿಯೂ ಹೆಸರಿದೆ. ಯಾಕೆಂದರೆ ದೇವೇಂದ್ರನ ವರದ ಪ್ರಸಾದದಿಂದಾಗಿ ಇವನು ಹುಟ್ಟಿದಂಥವನು. ಹಾಗಾಗಿ ದೇವೇಂದ್ರ ಪಾರ್ಥನಿಗೆ ತಂದೆ. ಹಾಗಾಗಿ ಆತ ಇಂದ್ರನಂದನ ಪಾರ್ಥ ಅಂತ ನಾವು ಸಾಮಾನ್ಯವಾಗಿ ರೂಢಿಯಲ್ಲಿ ಕರಿತೇವೆ. ಅಂತಹ ಪಾರ್ಥ ಇಂದ್ರನ ಅಮರಾವತಿಗೆ ಹೋದಾಗ ಪಾರ್ಥ ಬಂದಂತಹ ಸಂಭ್ರಮ. ಯಾಕೆಂದರೆ ಪಾರ್ಥ ಮೂರು ಲೋಕದ ಗಂಡ, ಗಾಂಡೀವಿ, ಇನ್ನೂ ಅನೇಕ ರೀತಿಯ ಕಿರೀಟಿ, ಫಲುಗುಣ, ಧನಂಜಯ ಇತ್ಯಾದಿ ಹೆಸರುಗಳಿಂದ ಆತ ತನ್ನ ಒಂದು ಶ್ರೇಷ್ಠತ್ವವನ್ನು ಯೋಧನಾಗಿ ಸಂಪಾದಿಸಿಕೊಂಡಂಥವನು. ಪಾಶುಪತಾಸ್ತ್ರವನ್ನು ಶಿವನಿಂದ ಪಡೆದಾಗ ಆ ಒಂದು ಕಾರ್ಯಕ್ರಮದ ವಿಶೇಷವಾಗಿ ಏನಿರುತ್ತೆ, ಇಂದ್ರ ಸಭೆಯಲ್ಲಿ ಈ ಸುರಗಣಿಕೆಯರಾದಂತಹ ಊರ್ವಶಿ, ತಿಲೋತ್ತಮೆ, ರಂಭ ಇತ್ಯಾದಿ ನರ್ತಕಿಯರಿಂದ ಒಂದು ನರ್ತನದ ಕೂಟ ಇರುತ್ತೆ. ಯಾವಾಗಲೂ ಅತಿಥಿಗಳು ಬಂದಾಗ ನರ್ತನ, ಹಾಡು, ಅನೇಕ ರೀತಿಯ ಮಾತುಗಳು. ಯಾಕೆಂದರೆ ಅದೊಂದು ಆ ಒಂದು ಸಂತೋಷಕೂಟ. ಅಲ್ಲಿ ಯಾವುದೋ ಅಫಿಷಿಯಲ್ ಆದಂಥ ಮ್ಯಾಟ್ರ್ಗಳಿರೋದಿಲ್ಲ. ಸಂತೋಷಕೂಟದಲ್ಲಿ ಒಬ್ಬರು ಇನ್ನೊಬ್ಬರನ್ನು ಸಂತೋಷದಿಂದ ಮಾತನಾಡುವಂಥದ್ದು, ಅಭಿನಂದಿಸುವಂಥದ್ದು, ಯಾವುದೋ ನೆನಪಿನ ಸಂದರ್ಭಗಳನ್ನು ಹಂಚಿಕೊಳ್ಳುವಂಥದ್ದು. ಇಂತಹ ಒಂದು ಕೂಟದ ಸಂದರ್ಭದಲ್ಲಿ ಪಾರ್ಥ ತದೇಕ ಚಿತ್ತನಾಗಿ ಊರ್ವಶಿಯ ನೃತ್ಯಕ್ಕೆ ಮಾರು ಹೋಗ್ತಾನೆ. ಯಾಕೆಂದರೆ ಆಕೆ ಆ ಎಲ್ಲರೂ, ರಂಭ, ತಿಲೋತ್ತಮ, ಈ ಎಲ್ಲ ಅಪ್ಸರೆಯರೂ ಕೂಡ ಒಳ್ಳೆಯ ನರ್ತಕಿಯರಾಗಿದ್ದರೂ ಕೂಡ ಪಾರ್ಥನಿಗೆ ಅದೇನೋ ಊರ್ವಶಿಯ ಆ ಒಂದು ನರ್ತನ ಬಹಳ ಅದ್ಭುತವಾಗಿ ಕಾಣುತ್ತೆ. ಇಂತಹ ಅದ್ಭುತವನ್ನು ಕಾಣ್ತಾ ಇರುವಂತಹ ಪಾರ್ಥ ಊರ್ವಶಿಯನ್ನು ನೋಡ್ತಾ ಇರುವಂಥ ಸಂದರ್ಭದಲ್ಲಿ ದೇವೇಂದ್ರನಿಗೇನನ್ಸುತ್ತೆ, ಓಹೋ, ಹೀ ಸ್ಪೆಷಲಿ ಇಂಟ್ರೆಸ್ಟೆಡ್ ಇನ್ ಊರ್ವಶಿ ಅನ್ನೋದಾಗಿ ಅವನು ಅರ್ಥ ಮಾಡ್ಕೊಳ್ತಾನೆ. ಊರ್ವಶಿಯ ಮೇಲೆ ಅವನಿಗೆ ಇನ್ನಿಲ್ಲದಂತಹ ಒಂದು ಮೋಹದ ವಿಚಾರ ಆವರಿಸಿದೆ. ಅವಳ ಸೌಂದರ್ಯಕ್ಕೆ ಮಾರು ಹೋಗಿದ್ದಾನೆ. ಅವಳ ಆ ಒಂದು ನೃತ್ಯ ಪ್ರತಿಭೆಗೆ ದಂಗಾಗಿದ್ದಾನೆ ಅನ್ನುವಂತಹ ಒಂದು ತಿಳುವಳಿಕೆಯನ್ನು ಪಡೆದಂಥ ಇಂದ್ರ ಏನು ಮಾಡ್ತಾನೆ, ನೀನು ಇಂದು ಪಾರ್ಥನ ಒಂದು ಏನಿದೆ ಶಯಾಗ್ರಹ, ಇವತ್ತು ನಾವೇನು ಅವನಿಗೆ ವಿಶೇಷವಾಗಿ ಅವನ ಪ್ರತ್ಯೇಕವಾದಂತಹ ವಾಟಿಕೆಯನ್ನು ಅವನಿಗೆ ನಿರ್ಮಾಣ ಮಾಡಿಕೊಟ್ಟಿದ್ದೇವೆ, ನೀನು ಅಲ್ಲಿಗೆ ಹೋಗಬೇಕು. ಇದೆಲ್ಲ ಸೂಕ್ಷ್ಮಗಳು. ಯಾಕೆಂದರೆ ಆ
ಅಪ್ಸರೆಯರು ಇರುವಂಥದ್ದೇ ಯಾರ ಜೊತೆಗಿನ ಅವರ ಒಂದು ಭೋಗ ಇದೆಯಲ್ಲ ಅದು ಒಂದು ರೀತಿಯ ಆ ಕಾಲದಲ್ಲಿ ಅದು ಒಪ್ಪಿಗೆ ಪಡೆದಂಥದ್ದು. ಅಂದರೆ ದೇವಲೋಕದ ಅತಿಥಿಗಳಿಗೂ ಅಥವಾ ದೇವಲೋಕದ ಎಲ್ಲ ಪ್ರಜೆಗಳಿಗೂ ಈ ಅಪ್ಸರೆಯರು ಏನು ಭೋಗಕ್ಕಾಗಿ ಸಿಗುವಂತಹ ಅದೊಂದು ನಾವು ಇವತ್ತಿನ ಸಂದರ್ಭದಲ್ಲಿ ಕುಳಿತು ಇದನ್ನು ಯೋಚಿಸುವಂಥದ್ದಲ್ಲ, ಅವತ್ತಿನ ಸಂದರ್ಭದ ಒಂದು ಒಡಂಬಡಿಕೆ ಅದು. ಇಂಥ ಊರ್ವಶಿ ಪಾರ್ಥನ ವಿಚಾರವಾಗಿ ಬಂದಾಗ ಅವಳು ಕೂಡ ಏನಾಗ್ತಾಳೆ, ಪಾರ್ಥನ ಬಗೆಗೆ ಆಕರ್ಷಣೆಯನ್ನು ಇಟ್ಟುಕೊಂಡಂಥವಳು. ಹಾಗಾಗಿ ಪಾರ್ಥನ ಆ ಒಂದು ಏನು ಶಯನಗ್ರಹವನ್ನು ಪ್ರವೇಶಿಸ್ತಾಳೆ. ಪಾರ್ಥ ದಂಗು ಬಿಡಿತಾನೆ. ಯಾಕೆಂದರೆ ಊರ್ವಶಿ ಯಾಕೆ ಈ ಅಪವೇಳೆಯಲ್ಲಿ ತನ್ನತ್ತ ಬರ್ತಾ ಇದ್ದಾಳೆ. ಆದರೆ ಒಂದು ಹೆಣ್ಣು ಮಗಳು ಬಂದಾಗ ಪಾರ್ಥ ಬಹಳ ಗಂಭೀರನಾಗಿ ಮತ್ತು ಪಾವಿತ್ರ್ಯದ ಭಾವನೆಯಿಂದ ಅವಳನ್ನು ಸ್ವಾಗತಿಸ್ತಾನೆ, ಕೂತ್ಕೊಳ್ಳಿಕ್ಕೆ ಹೇಳ್ತಾನೆ. ಅವಳು ಹೇಳ್ತಾಳೆ, ನಿನಗಾಗಿ ನಾನು ಬಂದಿದ್ದೇನೆ. ಈ ಒಂದು ರಾತ್ರಿ ಏನಿದೆ ಇದನ್ನು ನಾವು ಸುಂದರವಾಗಿ ಕಳೆಯೋಣ ಅನ್ನೋದಾಗಿ ಅವಳಿಗೂ ಪಾರ್ಥನ ಬಗೆಗಾಗಿನ ಮಿಸುಕಾಟ, ಕಾಮದ ಮಿಸುಕಾಟ ಹೇಗಿರುತ್ತೆ ಅಂದರೆ ಅದಕ್ಕೆ ಭಾಷೆ ಇಲ್ಲ. ಅದೊಂದು ರೀತಿಯ ಆ ಈಕ್ವೇಷನ್ನೇ ಬೇರೆ. ಅದು ಅನೇಕ ಸಲ ಏನಾಗುತ್ತೆ, ಸಭ್ಯತೆಯ ಒಂದು ಚೌಕಟ್ಟಿನಲ್ಲಿರುತ್ತೆ. ಆದರೆ ಅನೇಕ ಸಲ ಅಸಭ್ಯತೆಯ ಚೌಕಟ್ಟಿಗೆ ಅದು ಜಾರುತ್ತೆ. ನಮ್ಮ ನೈತಿಕತೆಯ ಪ್ರಶ್ನೆ ಬಂದಾಗ ಅಸಭ್ಯತೆಯ ಚೌಕಟ್ಟುಗಳು ಅನೇಕ ಅಪಾಯಗಳನ್ನು ತರ್ತವೆ. ಅದನ್ನು ನಾವು ಇವತ್ತು ಕೂಡ ದಿನನಿತ್ಯದ ವ್ಯವಹಾರಗಳಲ್ಲಿ ನೋಡ್ತಾ ಇರ್ತೇವೆ. ಆದರೆ ಪಾರ್ಥ, ಏನು ಕೇಳ್ತಾ ಇದ್ದೀಯ ನೀನು? ಅಲ್ಲ, ನೀನು ನನ್ನನ್ನೇ ನೋಡ್ತಾ ಇದ್ದೆ. ನನಗೂ ನಿನ್ನಲ್ಲಿ ಆಕರ್ಷಣೆ ಮೂಡಿ ಬಂತು. ನಾನು ನರ್ತನ ಮಾಡುವಾಗಲ ನಾನು ಗಮನಿಸಿದೆ, ಇಂದ್ರನೂ ಅದನ್ನೇ ಹೇಳಿದ. ನಿನಗೆ ನನ್ನ ಬಗೆಗಾಗಿ ಒಂದು ಸ್ಪೆಷಲ್ ಏನೋ ಒಂದು ಕ್ರಶ್ ಅಥವಾ ಒಂದು ಆ ಮಾನಸಿಕವಾದಂಥ ವಾಂಛೆ ಬಹಳ ಚೆನ್ನಾಗಿ ಕಂಡಿದೆ. ನಾನು ನಿನಗೆ ಮಾರು ಹೋಗಿದ್ದೇನೆ, ನನ್ನನ್ನು ಸ್ವೀಕರಿಸು ಅಂತ ಹೇಳ್ತಾಳೆ. ಪಾರ್ಥ ಒಂದೇ ವಿಷಯ ಹೇಳ್ತಾನೆ, ನಾನು ನೋಡಿದ್ದು ನಿನ್ನ ನರ್ತನದ ಆ ಒಂದು ಅದ್ಭುತವಾದಂಥ ಪ್ರತಿಭೆಯನ್ನು. ನಾನಲ್ಲಿ ದಂಗಾಗಿದ್ದೇನೆ. ಯಾಕೆಂದರೆ ಇಂಥ ಅದ್ಭುತವಾದ ಹೆಜ್ಜೆಗಳನ್ನಿಡುವಂಥದ್ದು ಲಾಲಿತ್ಯ ಇದು ಭಾಳ ಅಪರೂಪದ ವಿಷಯ. ನಾನು ನಿನ್ನನ್ನು ಮಾತೆಯನ್ನಾಗಿ ನೋಡ್ತೇನೆ. ಯಾಕೆಂದರೆ ನಾನು ಇಂದ್ರನ ಜೊತೆಗೆ ಮಲಗುವಂಥವಳು ನೀನು, ಇಂದ್ರನ ಭೋಗಕ್ಕಾಗಿದ್ದಂಥವಳು ನೀನು ನನಗೆ ಮಾತ್ರ ಸಮಾನ ಅಂತ ಅವಳ ಕಾಲಿಗೆ ಬಿದ್ದುಬಿಡ್ತಾನೆ. ಆದರೆ ಅವಳಿಗೆ ಸಿಟ್ಟು ಬರುತ್ತೆ, ಕೆಂಡದಂಥ ಸಿಟ್ಟು ಬರುತ್ತೆ. ಏನಂತ ತಿಳ್ಕೊಂಡಿದ್ದೀಯ ನೀನು? ನನ್ನದೇ ಆದಂಥ ಸ್ಥಾನ ಇದೆ. ನಾನು ಯಾರ್ಯಾರಿಗೆ ಯಾವ್ಯಾವ ಸ್ಥಾನದಲ್ಲಿ ಎಲ್ಲೆಲ್ಲಿ ಹೋಗಬೇಕು, ಏನನ್ನು ಪಡಿಬೇಕು ಅನ್ನುವಂಥದ್ದು ನನಗೂ ಕೂಡ ಗೊತ್ತಿರುವಂಥ ವಿಚಾರ. ಯಾವುದನ್ನು ಬಯಸಿ ನಾನು ಬಂದಿದ್ದೇನೋ ಅದನ್ನು ಕೊಡೋ ಶಕ್ತಿ ನಿನಗೆ ಪುರುಷನಾಗಿ ಇಲ್ಲ ಅಂತಾದರೆ ನೀನು ಷಂಡನಾಗುವಂತ ಅವನಿಗೆ ಶಾಪ ಕೊಟ್ಬಿಡ್ತಾಳೆ. ಯಾರು? ಊರ್ವಶಿ. ನೋಡಿ ಆ ಶಾಪದ ಬೆಂಕಿ ಹೇಗಿರುತ್ತೆ ಅಂದರೆ, ಆ ಶಾಪದ ಬೆಂಕಿ ಎಲ್ಲೆಲ್ಲಿಂದ ಕಾಮ, ಕ್ರೋಧ, ಲೋಭ, ಮೋಹ ಇತ್ಯಾದಿ ಈ ವಿಚಾರಗಳಿಂದ ನಮ್ಮಲ್ಲಿ ಬೆಂಕಿ ಎದ್ದಾಗ ಯಾವುದ್ಯಾವುದೋ ಕಾರಣಕ್ಕಾಗಿ ಆ ಶಾಪದ ಉರಿ ಅಗ್ನಿ ಎದ್ದು ಬಿಡುತ್ತೆ. ಪಾರ್ಥನಿಗೆ ಅದನ್ನು ಶಪಿಸ್ತಾಳವಳು, ನೀನು ಪುರುಷನೇ ಅಲ್ಲ, ನೀನು ನಪುಂಸಕನಾಗು. ಆದರೆ ಇದು ಬಹಳ ವಿಚಿತ್ರವಾದಂತಹ ಒಂದು ತಳಮಳಗಳನ್ನು ತರುವಂಥ ಒಂದು ಸಂದರ್ಭ ಆಗಿಬಿಡುತ್ತೆ. ದೇವೇಂದ್ರ ಇಲ್ಲಿ ಎಂಟ್ರಿ ಪಡ್ಕೊಳ್ತಾನೆ. ಇದು ಸರಿಯಲ್ಲ ಊರ್ವಶಿ, ನೀನು ಏನು ಮಾಡಿದೆಯೋ ಸರಿಯಲ್ಲ. ಅವನು ಹೇಳ್ತಾ ಇರುವಂಥದ್ರಲ್ಲಿ, ನೀನು ನನ್ನ ಮಾತೃ ಸ್ವರೂಪದಲ್ಲಿ ಸ್ವೀಕರಿಸಿದಂಥ ಒಬ್ಬ ಸುಸಂಸ್ಕೃತ ಸಭ್ಯ ಮನುಷ್ಯನನ್ನು ನೀನು ಈ ರೀತಿಯಾಗಿ ಶಪಿಸುವಂಥದ್ದು ಸರಿಯಲ್ಲ. ಆದರೆ ಊರ್ವಶಿ ಹೇಳ್ತಾಳೆ, 1 ವರ್ಷವನ್ನಾದರೂ ಈ ಶಾಪವನ್ನು ಅವನು ಅನುಭವಿಸಲೇಬೇಕು. ಇದು ಆಮೇಲೆ ಎಲ್ಲಿಗೆ ಹೋಗುತ್ತೆ ಅನ್ನುವಂಥದ್ದು ತಮಗೆಲ್ಲರಿಗೂ ಗೊತ್ತಿದ್ದಂಥ ಕಥೆ. ಏಕೆಂದರೆ ಪಾಂಡವರು ತಮ್ಮ ವನವಾಸದ ಸಂದರ್ಭದಲ್ಲಿ ಅನಿವಾರ್ಯವಾದಂಥ ಒಂದು ಕೊನೆಯ ಆ ಒಂದು 13ನೇ ವರ್ಷದಲ್ಲಿ ಏನು ಅಜ್ಞಾತವಾಸವನ್ನು ಮಾಡುವಂಥದ್ದಿತ್ತು. ಆಗ ವಿರಾಟ ನಗರದಲ್ಲಿ ಈ ಪಾಂಡವರು ಮತ್ತು ದ್ರೌಪದಿ ಏನಾಗ್ತಾರೆ, ತಮ್ಮ ರೂಪವನ್ನು ಮರೆಸ್ಕೊಂಡಿರ್ತಾರೆ. ಆ ಸಂದರ್ಭದಲ್ಲಿ ಪಾರ್ಥ ಏನಾಗ್ತಾನೆ, ನೃತ್ಯ ಗುರುವಾಗಿ ಆದರೆ ನಪುಂಸಕನಾಗಿ ಬೃಹನ್ನಳೆ ಅನ್ನುವ ಹೆಸರಿನಲ್ಲಿ ಆ ವಿರಾಟನ ಮಗಳಾದಂಥ ಉತ್ತರೆಯ ಗುರುವಾಗಿ ನೃತ್ಯವನ್ನು ಕಲಿಸ್ತಾನೆ. ಇದರಲ್ಲಿ ಅರ್ಥ ಏನು ಅಂತಂದರೆ, ನಾವು ಎಷ್ಟೇ ಶಕ್ತಿಶಾಲಿಗಳಾದರೂ ಸಂದರ್ಭದ ಒಂದು ವೈಪರೀತ್ಯಗಳು ನಮ್ಮನ್ನು ಕಾಡಿದಾಗ ಯಾವುದೋ ಒಂದು ವಿಚಿತ್ರವಾದಂತಹ ಉರಿ ಬೆಂಕಿಗೆ ನಾವು ಬದ್ಧರಾಗ್ತೇವೆ. ಅಂತಹ ಬದ್ಧತೆ ಪಾರ್ಥನಿಗೂ ಕೂಡ ಬಂತು. ಆ 1 ವರ್ಷ ನಪುಂಸಕನಾಗಿ ಅವನು ಉಳಿತಾನೆ. ಆದರೆ ಒಂದು ಅರ್ಥ ಮಾಡ್ಕೊಳ್ಬೇಕು, ಯಾವುದೋ ಒಂದು ವಿಚಾರ ನೈತಿಕತೆಯ ಒಂದು ಹಳಿಯ ಮೇಲೆ ಹೋದಾಗ ಅದೇನಾಗುತ್ತೆ, ಶಾಪವೇ ವರವಾಗಿ ಪರಿಣಮಿಸುತ್ತೆ. ಅದು ಪಾರ್ಥನ ನೆರವಿಗೂ ಬಂತು ಆ ನಪುಂಸಕತೆ. ಯಾಕೆಂದರೆ ಅವನು ರೂಪ ಮರೆಸ್ಕೊಳ್ಳುವಂಥ ಸಂದರ್ಭದಲ್ಲಿ ಈ ಒಂದು
ಶಾಪ ಅವನಿಗೆ ಏನಾಯಿತು, ರಕ್ಷೆಯಾಗಿ ಬಂತು. ಇದನ್ನು ನಾವು ತಿಳಿದುಕೊಳ್ಬೇಕಾದಂಥದ್ದು ಭಾಳ ಮುಖ್ಯವಾಗಿದೆ.